ಮತ್ತೊಂದು ಕಡೆ ಭರತ್ ಭೂಷಣ್ ಅವರ ನಿವಾಸಕ್ಕೆ ಎನ್ಐಎ ತಂಡ ಭೇಟಿ ಕೊಟ್ಟಿದೆ. ಪಹಲ್ಗಾಮ್ ಉಗ್ರ ದಾಳಿಯ ಬಗ್ಗೆ ಮಾಹಿತಿಯನ್ನ ಅವರ ಕುಟುಂಬದ ಸದಸ್ಯರಿಂದ ಯಾರ್ಯಾರಲ್ಲಿದ್ರು ಭರತ್ ಭೂಷಣ್ ಅವರ ಜೊತೆಗೆ ಅಂತಾರೆ ಪತ್ನಿ, ಮಗ ಬಿಡಿ ಬಹಳ ಚಿಕ್ಕ ಹುಡುಗ. ಸೊ ಪಹಲ್ಗಾಮ್ ಉಗ್ರ ದಾಳಿಯ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡುವಂತ ನಿಟ್ಟಿನಲ್ಲಿ ಅವರನ್ನ ಭೇಟಿಯಾಗಿದೆ. ಮತ್ತಿಕೆರೆಯಲ್ಲಿರುವಂತ ಮನೆಗೆ ಬಂದು ಪತ್ನಿ ಸುಜಾತ ಅವರ ವಿಚಾರಣೆಯನ್ನ ನಡೆಸಲಾಗಿದೆ. ಸುಮಾರು 8 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 4 ಅಧಿಕಾರಿಗಳಿದ್ದಂತ ಎನ್ಐಎ ತಂಡದಿಂದ ಈ ವಿಚಾರಣೆ ನಡೆದಿದೆ. ಯಾವ ರೀತಿಯಾಗಿ ಟ್ರಿಪ್ ಹೋಗಿದ್ದು, ಯಾವಾಗ, ಎಷ್ಟು ದಿನದ ಪ್ಲಾನ್ ಇತ್ತು, ಯಾವ ಕಾರಣದಿಂದಾಗಿ ಹೋಗಿದ್ರಿ ಆ ಸ್ಥಳಕ್ಕೆ, ಅಥವಾ ಅಲ್ಲಿ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿಮ್ಗೆ ಯಾಕೆ ಅನ್ನಿಸ್ತು, ಘಟನೆ ವೇಳೆ ಏನಾಯಿತು, ಎಷ್ಟು ಜನ ಅಟ್ಯಾಕ್ ಮಾಡಿದ್ರು ನಿಮ್ಮ ಮೇಲೆ, ಈ ರೀತಿಯಾದಂಥ ಕೆಲ ಪ್ರಶ್ನೆಗಳ ಜೊತೆಗೆ ಈ ಶಂಕಿತರ ಭಾವಚಿತ್ರ ಏನಿದೆ ಅದನ್ನು ಕೂಡ ತೋರಿಸಿ ಮಾಹಿತಿ ಸಂಗ್ರಹಿಸುವಂಥ ಪ್ರಯತ್ನವನ್ನು ಎನ್ಐಎ ಪಟ್ಟಿದೆ. ಸೊ ಭರತ್ ಭೂಷಣ್ ಅವರ ಪತ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದೇನೇನು ಡೀಟೇಲ್ಸ್ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡಬೇಕಿದೆ. ಪ್ರದೀಪ್ ನಮಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಪ್ರದೀಪ್, 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಒಂದ್ ಕಡೆ ಎನ್ಐಎ ನಿನ್ನೆ ಘಟನಾ ನಡೆದಂತ ಸ್ಥಳಕ್ಕೂ ಕೂಡ ನಿನ್ನೆ ಅಫಿಷಿಯಲ್ ಆಗಿ ನಿನ್ನೆ ಭೇಟಿ ಕೊಟ್ಟಿರುವಂಥದ್ದು, ಬಹುತೇಕ ನಿನ್ನೆಯಿಂದ ಫೀಲ್ಡ್ಗೆ ಇಳಿದಿರುವಂಥದ್ದು. ಸೇಮ್ ಟೈಮ್ ಬೆಂಗಳೂರಿಗೂ ಬಂದು ಮಾಹಿತಿಯನ್ನು ಕಲೆ ಹಾಕಿದೆ. ಅಂದರೆ ಇದೆ ನಿನ್ನೆ ನಡೆದಿರುವಂಥ ಪ್ರೊಸೀಜರ್ ಇದು. ಯಾವ ರೀತಿಯಾಗಿ ಈ ಮಾಹಿತಿ ಸಂಗ್ರಹಿಸುವಂಥ ಪ್ರಕ್ರಿಯೆ ಆಗಿದೆ, ಏನು ಡೀಟೇಲ್ಸ್ ಗೊತ್ತಾಗ್ತಾ ಇದೆ ಪ್ರದೀಪ್? ಮಾಲ್ತೇಶ್, ಸಾಮಾನ್ಯವಾಗಿ ಭಯೋತ್ಪಾದಕ ದಾಳಿಯಾದ ಸಂದರ್ಭದಲ್ಲಿ ಎನ್ಐಎ ಅಧಿಕಾರಿಗಳು ಮಾಹಿತಿಯನ್ನು ಸಂಗ್ರಹಿಸುವಂತಹ ಕೆಲಸವನ್ನು ಮಾಡ್ತಾರೆ. ಅವ್ರಿಗೆ ಅಫಿಷಿಯಲ್ ಆಗಿ ಕೇಸು ಟ್ರಾನ್ಸ್ಫರ್ ಆಗಲಿ ಅಥವಾ ಅವ್ರಿಗೆ ಅವರು ಏನು ಇದನ್ನ ಟೇಕ್ ಓವರ್ ಮಾಡೋದಾಗಿರ್ಬೋದು, ಅದಕ್ಕಿಂತ ಮುಂಚೆನೆ ಅವರು ಒಂದಷ್ಟು ಮಾಹಿತಿನ ಸಂಗ್ರಹಿಸ್ತಾರೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲೂ ಅಷ್ಟೇ ಭರತ್ ಭೂಷಣ್ ಅವರ ಮೃತದೇಹ ಬಂದು ಅವರ ಅಂತ್ಯ ಸಂಸ್ಕಾರ ಆದ ನಂತರ ಅಂದರೆ ಶುಕ್ರವಾರ ಭರತ್ ಭೂಷಣ್ ಅವರ ಮನೆ ಅಂದರೆ ಮತ್ತಿಕೆರೆಯಲ್ಲಿರುವಂತಹ ಭರತ್ ಭೂಷಣ್ ಅವರ ಮನೆಗೆ ಬಂದಿದ್ದಂತಹ 4 ಎನ್ಐಎ ಅಧಿಕಾರಿಗಳ ತಂಡ ಘಟನೆಗೆ ಸಂಬಂಧಪಟ್ಟಂತೆ ಅವರ ಪತ್ನಿ ಸುಜಾತ ಅಂದರೆ ಭರತ್ ಭೂಷಣ್ ಜೊತೆ ಏನು ಪಹಲ್ಗಾಮ್ಗೆ ಹೋಗಿದ್ರು. ಹೀಗಾಗಿ ಸುಜಾತ ಅವರ ಬಳಿ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂಡಿರುವಂತದ್ದು. ಆದ್ರೆ ಅವ್ರಿಗೆ ಈ ಒಂದು ಕೇಸ್ ಅವ್ರಿಗೆ 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಬರೋದಕ್ಕೆ ಮುಂಚೆನೆ ಸಹ ಮಾಹಿತಿಯನ್ನು ಸಂಗ್ರಹಿಸಿರುವಂಥದ್ದು. ಅಂದರೆ ಯಾವಾಗ ಹೋಗಿದ್ದು, ಯಾವ ಕಾರಣಕ್ಕಾಗಿ ಹೋಗಿದ್ದು, ಮತ್ತು ನೀವೇನಾದ್ರು ಬೇರೆಯವ್ರ ಜೊತೆ ಹೋಗಿದ್ರಾ ಅಥವಾ ನೀವು ಬರೀ ಕುಟುಂಬಸ್ಥರು ಮಾತ್ರ ಹೋಗಿದ್ರಾ, ಮತ್ತು ಆ ದಾಳಿಯಲ್ಲಿ ಯಾರ್ಯಾರು ಏನೇನು ಘಟನೆಗಳು ನಡೀತು, ಮತ್ತು ಎಷ್ಟು ಜನ ದಾಳಿಯನ್ನು ಮಾಡಿದ್ರು, ನೀವು ಎಷ್ಟು ಜನ ಉಗ್ರರನ್ನ ನೋಡಿದ್ರಿ, ಹೀಗೆ ಸಾಕಷ್ಟು ವಿಚಾರಗಳು ಘಟನೆ ನಡೆದಂತಹ ದಿನ ಏನೇನಾಯಿತು ಅಂತ ಹೇಳಿ ಎನ್ಐಎ ಅಧಿಕಾರಿಗಳು ಶುಕ್ರವಾರವೇ ಪ್ರಾಥಮಿಕ ಮಾಹಿತಿಯನ್ನು ಕಲೆ ಹಾಕೊಂಡಿರುವಂಥದ್ದು. ನಿನ್ನೆ ಅವ್ರಿಗೆ ಅಫಿಷಿಯಲ್ ಆಗಿ ಕೇಸನ್ನು ಟೇಕ್ ಓವರ್ ಮಾಡಿದ್ರು ಸಹ ಅವರು ಮುಂಚೆನೇ ಈ ಒಂದು ದಾಳಿಯ ಸಂಬಂಧ ಪ್ರಾಥಮಿಕವಾಗಿ ಮಾಹಿತಿಯನ್ನು ಪಡ್ಕೊಂಡಿರುವಂಥದ್ದು. ಸುಮಾರು 8 ಗಂಟೆಗಳ ಕಾಲ ಸುಜಾತ ಅವರನ್ನ ವಿಚಾರಣೆಯನ್ನು ನಡೆಸಿರುವಂತಹ 4 ಎನ್ಐಎ ಅಧಿಕಾರಿಗಳು ಈ ಎಲ್ಲಾ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ಅವರ ಬಳಿ ಇದ್ದಂತಹ ಕೆಲವು ರೇಖಾಚಿತ್ರಗಳಾಗಿರ್ಬೋದು ಅಥವಾ ಶಂಕಿತ ಭಯೋತ್ಪಾದಕರ ಫೋಟೋಗಳಾಗಿರೋದು ಎಲ್ಲವನ್ನೂ ಸಹ ಸುಜಾತ ಅವರಿಗೆ ತೋರಿಸಿ ಈ ಒಂದು ದಾಳಿಯಲ್ಲಿ ಇವರು ಯಾರು ಭಾಗಿಯಾಗಿದ್ರು, ಇವರು ಮುಖ ಏನಾರು ಇನ್ನೂ ಸಹ ನಿಮಗೆ ಇನ್ನು ನೆನಪಿದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿಕೊಂಡಿದ್ದಾರೆ. ಜೊತೆಗೆ ಅವರು ಬಳಿನೂ ಸಹ ಒಂದಷ್ಟು ರೇಖಾಚಿತ್ರಗಳನ್ನು ಸಹ ಅಂದ್ರೆ ಸ್ಕೆಚಸ್ ಅನ್ನು ಸಹ ಮಾಡಿಸ್ಕೊಂಡಿರುವಂತದ್ದು. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಒಟ್ಟಾರೆ ಪ್ರಾಥಮಿಕ ಮಾಹಿತಿಯನ್ನು ಎನ್ಐಎ ಅಧಿಕಾರಿಗಳು ಶುಕ್ರವಾರನೇ ಪಡ್ಕೊಂಡಿದ್ದು, ನಿನ್ನೆಯಿಂದ ಅವರು ಅಫಿಷಿಯಲ್ ಆಗಿ ಒಂದು ಕೇಸನ್ನ ಟೇಕ್ ಓವರ್ ಮಾಡಿ ತನಿಖೆಯನ್ನು ನಡೆಸ್ತಾ ಇರೋದು. ಮತ್ತೊಮ್ಮೆ ಎನ್ಐಎ ಅಧಿಕಾರಿಗಳು ಭರತ್ ಭೂಷಣ್ ಅವರ ಮನೆಗೆ ಭೇಟಿ ನೀಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಮಾಲ್ತೇಶ್, ಓಕೆ ಥ್ಯಾಂಕ್ ಯು ಪ್ರದೀಪ್. ನಾವು ನೋಡ್ತಾ ಇದೀವಲ್ಲ, ಮತ್ತಿಕೆರೆ ಬಳಿ ಇರುವಂಥ ಇದೇ ನಿವಾಸ, ಭರತ್ ಭೂಷಣ್ ಅವರಿಗೆ ಸಂಬಂಧಪಟ್ಟ ಹಾಗಿನ ನಿವಾಸ. ಆ ನಿವಾಸಕ್ಕೆ ನಿನ್ನೆ ಅಧಿಕಾರಿಗಳು ಹೋಗಿ, ಎನ್ಐಎ ಅಧಿಕಾರಿಗಳು ಹೋಗಿ ಮಾಹಿತಿಯನ್ನು ಸಂಗ್ರಹಿಸುವಂಥ ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಸುಮಾರು 8 ಗಂಟೆಗಳ ಕಾಲ ಈ ಸಂದರ್ಭದಲ್ಲಿ ಅವರ ಹೇಳಿಕೆಗಳನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದೆಲ್ಲ ಒಂದು. ಎರಡನೇದು ವಿಚಾರ ಏನು ಅಂತ ಅಂದರೆ, ಎನ್ಐಎ ನಿನ್ನೆಯಿಂದ ಅಫಿಷಿಯಲ್ ಆಗಿ ಇದಕ್ಕೆ ಸಂಬಂಧಪಟ್ಟಂಗೆ ತನ್ನ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಈ ಟೈಮ್ನಲ್ಲಿ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸಿ ಮೇನ್ಲಿ ನಾವು ಇಲ್ಲಿ ಎನ್ಐಎ ಕಡೆ ಗಮನ ಕೊಟ್ಟಿರುವಂಥದ್ದು ಏನು ವಿಚಾರವಾಗಿ ಅಂತ ಅಂದರೆ, ಈ ಒಟ್ಟು ಸಂಚು ಹೇಗೆ ನಡೆದಿತ್ತು, ಅದಾದ ನಂತರದಲ್ಲಿ ಇದರಲ್ಲಿ ಯಾರ್ಯಾರ ಪಾತ್ರ ಏನೇನು ಅನ್ನುವಂಥದ್ದು, ಮತ್ತು ವಿದೇಶಿ ಕೈವಾಡಗಳ ಪಾತ್ರ ಏನು ಅನ್ನುವಂಥದ್ದು ಪಾಕಿಸ್ತಾನದ ವಿಚಾರವಾಗಿ. ಸೊ ಈ ಮಾಹಿತಿಯನ್ನು ಸದ್ಯ ಈಗ ನಾವು ಎನ್ಐಎ ಕಡೆಯಿಂದ ನಿರೀಕ್ಷೆ ಮಾಡ್ತಾ ಇರುವಂಥದ್ದು. ದೇಶ ಕೂಡ ಅದರ ಭಾಗವಾಗಿ ಈಗ ತನ್ನ ತನಿಖೆಯನ್ನು ಎನ್ಐಎ ಶುರು ಮಾಡಿದೆ.